ಈಗ ವಸಂತ್ ಗಿಳಿಯಾರ್ ಅವರ ನೇರವಾದ ಆರೋಪ ಏನು, ಯಾರ ವಿರುದ್ಧ ಹೋರಾಟ, ಸ್ಪಷ್ಟವಾಗಿ ಹೇಳೋದಾದ್ರೆ ಮತ್ತೊಮ್ಮೆ ನಮ್ಮ ಜನರಿಗೆ ಈ ವಿಚಾರವನ್ನ ಒಂದಿಷ್ಟು ಮನದಟ್ಟು ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಸರ್, ಈಗ ನಾನು ಮೋರ್ ಸ್ಪೆಸಿಫಿಕ್ ನಂದೊಂದು ಕ್ವೆಶನ್. ಈಗ ಕುವೆಂಪು ಅವರು ಕೇವಲ ಕುವೆಂಪು ಕುಟುಂಬದ ಪ್ರಾಪರ್ಟಿನ ಅಲ್ವಾ? ಅಲ್ಲ, ರಾಷ್ಟ್ರಕವಿಯವರು ದೊಡ್ಡವರು. ಹಾಗೆ ಸೌಜನ್ಯ ಕೇವಲ ಸಂತ್ರಸ್ತಳ ಕುಟುಂಬದವಳು ಮಾತ್ರ ಅಲ್ಲ. ಇವತ್ತು ಅವಳು ಈ ಕರ್ನಾಟಕದಲ್ಲಿ ಎಲ್ಲರ ಒಳಗಡೆಯೂ ಒಂದು ಪ್ರಶ್ನೆ. ಅವಳು ಸೌಜನ್ಯ ಅನ್ನೋ ನತದೃಷ್ಟ ಹತಭಾಗ್ಯ ಹೆಣ್ಣಿಗೆ ಅನ್ಯಾಯ ಆಯಿತು, ಅವಳಿಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ. ಹಾಗಾಗಿ ನಾವು ಕೂಡ ಸೌಜನ್ಯಳ ಪರವಾಗಿ ಇರುವವರು. ಆ ಕಾರಣಕ್ಕೆ ನಾನು ಅದನ್ನು ತನಿಖೆ ಮಾಡ್ಲಿಕ್ಕೆ ಹೋದವನು. ಎಲ್ಲೋ ನಿಮ್ಗೆ ಅನ್ಸಿದ್ಯಾ ವಸಂತ್ ಗಿಳಿಯಾರ್ ಅವರ ಹೋರಾಟ ಧರ್ಮಸ್ಥಳದ ಪರವಾಗಿ, ಹಿಂದುತ್ವದ ಪರವಾಗಿ, ಸನಾತನ ಧರ್ಮದ ಪರವಾಗಿ ಮಾತ್ರ ಎದ್ದು ಕಾಣ್ತಾ ಇದೆ, ಆದರೆ ಸೌಜನ್ಯಾಳ ಆ ಹೆಸರು ಮಾತ್ರ ಇಲ್ಲಿ ಉಪಯೋಗ ಆಗ್ತಾ ಇದೆ ಅನ್ನುವ ಆರೋಪಕ್ಕೆ ನಿಮ್ಮ ಉತ್ತರ ಏನು? ಸೌಜನ್ಯ ನೆಪ ಮಾತ್ರ ಇಲ್ಲಿ ಸರ್. ಸೌಜನ್ಯ ನೆಪ ಮಾತ್ರ. ಅನನ್ಯ ನೆಪ ಆಗಿದ್ದು. ಅನನ್ಯ ಅನ್ನುವ ಹುಡುಗಿ ನಮಗೀಗ ಈ ಹೋರಾಟಗಾರರೊಂದು ಉತ್ತರ ಕೊಡಬೇಕು. ಎಲ್ಲಿ ಅನನ್ಯ ಭಟ್ ಯಾರು? ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅನನ್ಯ ಭಟ್ ಪ್ರಕರಣವನ್ನು ತಂದ 1.5 ಗಂಟೆ ಅವಧಿಯ ಒಳಗಡೆ ನಾನು ಆ ಯೂನಿವರ್ಸಿಟಿ, ಹಿಂದಿನ ಯೂನಿವರ್ಸಿಟಿಯ ಏನು ದಾಖಲೆಗಳಿವೆ ಅದರಲ್ಲೆಲ್ಲ ಪರಿಶೀಲನೆ ಮಾಡಿ, ಅಲ್ಲಿನ ಮುಖ್ಯಸ್ಥರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ, ಅಧಿಕೃತವಾಗಿ ಅಲ್ಲ ಅನಧಿಕೃತವಾಗಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಒಂದು ನ್ಯಾಷನಲ್ ಚಾನಲ್ನಲ್ಲಿ ಕೂತ್ಕೊಂಡು ನಾನು ಹೇಳಿದ್ದೀನಿ 100% ಹಾಗಿನ ವಿದ್ಯಾರ್ಥಿನಿಯೇ ಇಲ್ಲ ಆ ಅವಧಿಯಲ್ಲಿ ಅಂತೇಳಿ ಹೇಳಿದ್ದೀನಿ. ಅಂದರೆ ಅದಕ್ಕೂ ಕೂಡ ಫೈಟ್ ಮಾಡಿದ್ರು. ಅದಾಗಿ ಅಲ್ಲಲ್ಲ, ಈ ವಿಚಾರವನ್ನ ಗಮನಿಸುವಂಥವ್ರಿಗೆ ಈ ರೀತಿ ಪ್ರಶ್ನೆ ಬರಬಹುದು. ಆಯ್ತು, ಅಲ್ಲಿ ಏನು ಪಿತೂರಿ ಹೆಣೆದಿದ್ದಾರೆ ಅದನ್ನ ನೀವು ಏನು ಅಲ್ಲುಗಳಿಯೋಕೆ ಅಥವಾ ಅದನ್ನ ಸುಳ್ಳು ಮಾಡೋಕೆ ಮಾತ್ರ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ನಿಜವಾದ ಕಲ್ಪ್ರಿಟ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಧ್ವನಿ ಯಾಕೆ ಹೇಳಲಿಲ್ಲ? ಇವಾಗಲೂ ರಾಘವ್ ಸೂರಿ ಅವರೇ, ನೀವು ಸರಿಯಾದಂತಹ ಏನು ವಿಟ್ನೆಸ್ ಟ್ರಯಲ್ ಆಗಿದ್ದರೆ, ಮರುತನಿಖೆಯ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಮರುತನಿಖೆ ಆಗಲಿ. CBI COD ಕಲೆಕ್ಟ್ ಮಾಡಿರುವಂಥ ಡಾಕ್ಯುಮೆಂಟ್ಸ್, ಅವರು ಹಾಕಿರುವಂಥ ಚಾರ್ಜ್ ಶೀಟ್ಗಳ ಮೇಲೆ ಯಾರನ್ನ ಸಾಕ್ಷಿಗಳು ಅಂತೇಳಿ ಪರಿಗಣಿಸಿದ್ದಾರೆ, ಮೆಡಿಕಲ್ ಎವಿಡೆನ್ಸ್ಗಳೆಲ್ಲ ಇವೆಯಲ್ಲ, ಸರಿಯಾಗಿ ಕೇಸ್ ಟ್ರಯಲ್ ಆಗಿದ್ದಿದ್ರೆ, ಸಾಕ್ಷಿ ವಿಚಾರಣೆ ಕೋರ್ಟ್ನ ಮುಂದೆ ಸರಿಯಾಗಿ ಆಗಿದ್ದಿದ್ರೆ ಆ ಹೆಣ್ಣು ಮಗುವಿಗೆ ಒಂದು 80% ನ್ಯಾಯ ಸಿಗುವ ಸಾಧ್ಯತೆ ಇತ್ತು. ಇಲ್ಲಿ ಇಡೀ ವ್ಯವಸ್ಥೆಯಲ್ಲಿ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನ ಬಿಡಿಸಿಕೊಂಡು ಹೊರಗಡೆ ತಂದು ಈ ಪ್ರಕರಣವನ್ನ ಈಗ ಈ ಹಿಂದೆ ಹೇಳಿರುವಂಥ ವ್ಯಕ್ತಿಗಳ ಮೇಲೆ ಕಟ್ಟುವ ಪ್ರಯತ್ನವನ್ನ ಮಾಡಿದರೆ ಹೊರತು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅಲ್ಲ. ಇವತ್ತು ಕೂಡ ಅದು ಆಗ್ತಾ ಇದೆ. ಅಂದರೆ ವಸಂತ್ ಗಿಳಿಯಾರ್ ಅವರ ಹೋರಾಟ ಹಾಗಾದರೆ ಯಾವ ಬುರುಡೆ ಗ್ಯಾಂಗ್ ಅಲ್ಲ ಅಥವಾ ಪಿತೂರಿ ಮಾಡಿದವ್ರ ವಿರುದ್ಧ ಅಲ್ಲ, ಹಾಗಾದ್ರೆ ನಿಮ್ಮ ಹೋರಾಟ ವ್ಯವಸ್ಥೆಯ ವಿರುದ್ಧ. ನನ್ನದಿಲ್ಲಿ ಹೋರಾಟವೇ ಇಲ್ಲ, ನನ್ನದು ಹೋರಾಟ ಇಲ್ಲ, ನಾನು ಹೋರಾಟದ ಪ್ರಶ್ನೆ ಇಲ್ಲ. ನಾನು ಹೇಳ್ತಾ ಇರೋದು, ನಾನು ಕಂಡುಕೊಂಡ ಪ್ರಶ್ನೆಗಳನ್ನು ಎತ್ತಿದ್ದೀನಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿದ್ದೀನಿ. ಆ ಪ್ರಶ್ನೆಗಳ ಹಿಂದೆ ಹೋದಾಗ ನನಗೆ ಅರ್ಥವಾದ ಸತ್ಯವನ್ನು ಜನರ ಮುಂದೆ ಬಿಚ್ಚಿಟ್ಟಿದ್ದೀನಿ. ಹೇಗೆ ರಾಘವ್ ಸೂರ್ಯ ಇವತ್ತು ಒಂದು ಪತ್ರಕರ್ತರಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೋ, ಹಾಗೆ ವಸಂತ ಗಿಳಿಯಾರ್ ಒಬ್ಬ ಪತ್ರಕರ್ತನಾಗಿ ಪ್ರಶ್ನೆ ಕೇಳಿದ್ದಾನೆ. ನನಗೆ ಸರಿ ಕಂಡ ಉತ್ತರವನ್ನು ನಾನೇ ಕೊಟ್ಟಿದ್ದೀನಿ. ಕರೆಕ್ಟ್. ನೀವು ತನಿಖಾ ವರದಿಗಾರ ಮಾಡಿದ್ದೀರಿ, ಆದರೆ ಈಗಲೂ ಕೂಡ ಅವರು ತನಿಖಾ ವರದಿಗಾರರ ಅಥವಾ ಒಂದು ಪರವಾಗಿ ಅಥವಾ ಇಲ್ಲಿ ಇದ್ರ ವಿರುದ್ಧವಾಗಿ ಏನು ಹೋರಾಡಬೇಕು ಒಬ್ಬ ಹೋರಾಟಗಾರರಾಗಿ ಮಾತ್ರ ಇದ್ದೀರಾ? ಸರ್, ಸತ್ಯದ ಪರವಾಗಿದ್ದೀನಿ. ಸತ್ಯದ ಪರವಾಗಿದ್ದೀನಿ. ಹಾಗಾದ್ರೆ ಈಗ ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ನೀವು ಹೇಳ್ತಿರ್ಲಿ, ಏನು ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಡು? ಸರ್, ಏನು ಮಾಡ್ತಾ ಇದ್ದೀರಿ ತಾವು? ಧರ್ಮಸ್ಥಳವನ್ನ ಟಾರ್ಗೆಟ್ ಇದೆಲ್ಲ ಗೊತ್ತಾದ ನಂತರ ನಿಮಗೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಬಂದವನಿಗೂ ಕೂಡ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋದು ಗೊತ್ತಾದ ನಂತರ ನಮ್ಮ ಆಸಕ್ತಿ ಅದರ ಬಗ್ಗೆ ಬೆಳೀತಾ ಹೋಯಿತು. ಆಮೇಲೆ ನಾವೆಲ್ಲ ಬಲಪಂಥೀಯ ವಿಚಾರಧಾರೆಗಳನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದವರು. ಆದರೆ ನಮ್ಮ ವರದಿಯ ಮೇಲೆ ಅದನ್ನು ಹೇರ್ಲಿಕ್ಕೆ ಹೋಗಲಿಲ್ಲ. ನಾನು ರವಿ ಬೆಳಗೆರೆ ಜೊತೆ 7-8 ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಎಲ್ಲ ವರದಿಗಳನ್ನು ತರಿಸ್ಕೊಂಡು ನೋಡಿದರೆ ಅಲ್ಲಿ BJP ಪ್ರತಿನಿಧಿಗಳ ವಿರುದ್ಧವೂ ನಾನು ಬರೆದಿದ್ದೀನಿ. ಆದರೆ ಅಂತರ್ಗತವಾಗಿ ನಾನೊಬ್ಬ ಧಾರ್ಮಿಕ ಶ್ರದ್ಧಾ ಭಾವನೆಗೆ ಬೆಲೆ ಕೊಡುವವನು. ನನ್ನ ಧರ್ಮಕ್ಷೇತ್ರ ಧರ್ಮಸ್ಥಳ ಅದು ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ್ದು ಮಾತ್ರ ಅಲ್ಲ, ಇಡೀ ಹಿಂದೂ ಸನಾತನ ಧರ್ಮ ಪರಂಪರೆಯ ಅನುಸರಣೆ ಮಾಡ್ತಿರುವ ಎಲ್ಲರ ಅಸ್ಮಿತೆ ಅದು ನಮ್ಮ ಕ್ಷೇತ್ರ. ನಮ್ಮ ಕ್ಷೇತ್ರದ ವಿರುದ್ಧ ಈ ರೀತಿ ಒಂದು ಷಡ್ಯಂತ್ರ ಮಾಡ್ತಾರೆ ಅಂತ ಹೇಳಿದಾಗ ನಾನು ಧರ್ಮ ಸೈನಿಕನಾಗಿ ಇಳಿಬೇಕಾಗ್ತದೆ. ಹಾಗೆ ನನ್ನ ರೀತಿಯ ಸಮಾನ ಮನಸ್ಥಿತಿ ಇರುವಂಥವರೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಂತಿದ್ದಾರೆ. ನಾವು ಹಾಗಾಗಿ ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿದ್ದೀವಿ. ಓಕೆ,
ಆ ಒಂದು ಹೋರಾಟ ಹೆಗ್ಗಡೆ ಕುಟುಂಬದ ಪರವಾಗಿರುವಂಥದ್ದು ಮಾತ್ರ ಅಲ್ಲ, ಆ ಒಂದು ಹೋರಾಟ ಧರ್ಮಸ್ಥಳದ ಪರವಾಗಿ ಮಾತ್ರ ಅಲ್ಲ, ಆ ಒಂದು ಹೋರಾಟ ಧರ್ಮದ ಪರವಾಗಿ ಮತ್ತು ಅನ್ಯಾಯದ ವಿರುದ್ಧ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವುದೇ ಕ್ಷೇತ್ರದ ವಿರುದ್ಧ ಈ ರೀತಿಯ ದುಷ್ಟಕೂಟಗಳು ಟಾರ್ಗೆಟ್ ಮಾಡಿದರೆ ನಾವು ಅದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ನಮ್ಮ ಧರ್ಮ ಜಾಗರಣ ಆಗುವುದೇ ಅಲ್ಲಿಂದ. ಉದಾಹರಣೆಗೆ ನಾನು ಹೇಳ್ತೀನಿ, ಅನಿತಾ ಕಾಸರಗೋಡು ಎನ್ನುವಂಥ ಒಂದು ಹೆಣ್ಣು ಮಗಳನ್ನು ನಿನ್ನೆ ಬಿಲ್ಲವ ಎನ್ನುವ ಸಮುದಾಯದ ಮೇಲೆ ವಾಚಾಮಗೋಚರವಾಗಿ ಆಕೆ ದಾಳಿಯನ್ನು ಮಾಡ್ತಾಳೆ, ತುಚ್ಛವಾಗಿ ಮಾತಾಡ್ತಾಳೆ. ಆ ಕಾರಣಕ್ಕೆ ಅನಿತಾ ಕಾಸರಗೋಡು ಅರೆಸ್ಟ್ ಆಗ್ತಾರೆ. ಹೌದಾ? ಗೊತ್ತಿದೆ ನಿಮಗೆಲ್ಲ. ಹೌದು. ಈಗ ಅದೇ ಅನಿತಾ ಕಾಸರಗೋಡು ಹಿಂದೂ ಧರ್ಮದ ವಿರುದ್ಧವಾಗಿ ಕೇರಳದ ಕಮ್ಯುನಿಸ್ಟನ್ನು ಕರ್ಕೊಂಡು ಬಂದು ನನ್ನನ್ನು ಸೇರಿದಂತೆ, ವಸಂತ್ ಗಿಳಿಯರನ್ನ ಸೇರಿದಂತೆ ಒಂದಷ್ಟು ಹೋರಾಟಗಾರನ ಕಚ ಕಚ ಅಂತ ಕತ್ತರಿಸಿ ಕೊಲ್ಲಿಸ್ತೀನಿ, ನಾವು ನುಗ್ಗಿಸ್ತೀವಿ ಧರ್ಮಸ್ಥಳಕ್ಕೆ ಅಂತ ಹೇಳಿದಾಗ ನಮ್ಮ ಹಿಂದೂ ಶ್ರದ್ಧಾ ಭಾವನೆ ಇರುವವರೆಲ್ಲರೂ ಆಕೆಯ ವಿರುದ್ಧ ಇದೇ ರೀತಿಯ ಹೋರಾಟವನ್ನು ಕೊಟ್ಟಿದ್ದಿದ್ರೆ ಅವತ್ತೇ ಅನಿತಾ ಕಾಸರಗೋಡು ಜೈಲು ಸೇರಬೇಕಿತ್ತು. ವಸಂತ್ ಗಿಳಿಯಾರ್ ಅವರು ಪತ್ರಕರ್ತರು, ಯಾವುದೋ ಪತ್ರಕರ್ತರು ಅಂತ ಹೇಳಿದಾಗ ಯಾವುದೋ ಒಂದು ಕ್ಷೇತ್ರದ ಪರವಾಗಿ ಮಾತ್ರ ಹೋರಾಟ ಮಾಡೋದಲ್ಲ. ಕರೆಕ್ಟ್. ಹಾಗಾದರೆ ವಸಂತ್ ಗಿಳಿಯಾರ್ ಅವರ ಹೋರಾಟ ಅಥವಾ ಧರ್ಮ ಇರೋದು ಧರ್ಮಸ್ಥಳದಲ್ಲಿ ಮಾತ್ರನಾ, ಬೇರೆ ಯಾವ ಕ್ಷೇತ್ರದಲ್ಲೂ ಇಲ್ವಾ ಅನ್ನುವ ಪ್ರಶ್ನೆಗೆ ಏನು ಉತ್ತರ ನಿಮ್ಮದು? ಸರ್, ನಾವು ಚಾಮುಂಡಿ ಬೆಟ್ಟದ ಪರವಾಗಿಯೂ ಮಾತಾಡಿದ್ದೀವಿ. ಕಟೀಲು ದೇವಸ್ಥಾನದಲ್ಲಿ ನಮ್ಮ ಏನು ಕಟೀಲು ದೇವಸ್ಥಾನದ ಪ್ರಕರಣದಲ್ಲಿ ಅಲ್ಲಿ ಕ್ಷೇತ್ರದ ವಿರುದ್ಧ ನೀವು ಮಾತಾಡಿದಿರಿ ಅಂತ ಹೇಳ್ತಾ ಇದ್ರು. ಹಾಗಲ್ಲ, ಅಲ್ಲಿ ಆಗುವಂಥ ಕೆಲವು ಪ್ರಶ್ನೆಗಳಿತ್ತು. ನಮಗೆ ಸಾರ್ವಜನಿಕ ವಲಯದಿಂದ ಇದ್ದಂಥ ಪ್ರಶ್ನೆಗಳ ವಿರುದ್ಧ ಕೂಡ ನಾನು ಮಾತಾಡಿದ್ದೀನಿ. ಕ್ಷೇತ್ರದ ವಿರುದ್ಧ ಅಲ್ಲ, ಬಹಳ ಸ್ಪಷ್ಟವಾಗಿ ನಾನು ಹೇಳುವಂಥದ್ದು. ಇಲ್ಲಿ ಧರ್ಮಸ್ಥಳದಲ್ಲಿ ಕೂಡ ಈ ಅನ್ಯಾಯವನ್ನ ಕ್ಷೇತ್ರದ ಧರ್ಮಾಧಿಕಾರಿಗಳ ಕುಟುಂಬದವರು ಮಾಡಿದ್ದಿದ್ದರೆ 100% ವಸಂತ ಗಿಳಿಯಾರ್ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧವೂ ಮಾತಾಡ್ತಾ ಇದ್ದ, ನನಗೇನು ಋಣಭಾರ ಇಲ್ಲ ಯಾರದ್ದು ಕೂಡ. ಆದರೆ ಇಲ್ಲಿ ಧರ್ಮಾಧಿಕಾರಿಗಳ ಕುಟುಂಬವನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಮೃದು ಧೋರಣೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಕ್ಷೇತ್ರದ ವಿರುದ್ಧ ಟಾರ್ಗೆಟ್ ಮಾಡ್ತಿರುವ ಕಾರಣಕ್ಕೆ ಕ್ಷೇತ್ರ ಪ್ಲಸ್ ಇಲ್ಲಿ ಧರ್ಮಾಧಿಕಾರಿಗಳ ಕುಟುಂಬದ ಪಾತ್ರ ಇಲ್ಲ ಅನ್ನೋದು ಸಾಬೀತಾದ ಹಿನ್ನೆಲೆಯಲ್ಲಿ ಒಬ್ಬ ಅಮಾಯಕ ಸರ್, ಅಲ್ಲಿ 3 ಜನ ಯುವಕರಿದ್ದಾರೆ, ಅವರು ಅಮಾಯಕರು. ಅವರು ಪಾಲಿಗ್ರಾಫ್ ಟೆಸ್ಟು, ಬ್ರೈನ್ ಮ್ಯಾಪಿಂಗ್ ಎಲ್ಲ ಒಳಪಟ್ಟ ನಂತರ ಕೂಡ ಅವರನ್ನೇ ಅತ್ಯಾಚಾರಿಗಳು ಅಂತ ಕರೆಯೋದಾದರೆ, ಧರ್ಮಸ್ಥಳ ಎನ್ನುವಂಥದ್ದು ಧರ್ಮಾಧಿಕಾರಿಗಳ ಪೀಠ ಎನ್ನುವಂಥದ್ದು ಅಲ್ಲಿ ವೀರೇಂದ್ರ ಹೆಗ್ಗಡೆಯವರು ಮಾತ್ರ ಅಲ್ಲ, ಆ ಪೀಠಕ್ಕೆ, ಆ ಪೇಟಕ್ಕೆ, ಆ ನಡಾವಳಿಗೆ ಒಂದು ಗೌರವ ಇದೆ ಸರ್. ಅದು ನನ್ನ ಧಾರ್ಮಿಕ ಶ್ರದ್ಧೆ. ಅದರ ವಿರುದ್ಧ ನೀವು ಮಾತಾಡ್ತೀರಿ ಅಂತ ಆದರೆ ಬುರುಡೆ ಗ್ಯಾಂಗ್ ಆಗಲಿ ಯಾವುದೇ ಗ್ಯಾಂಗ್ ಆಗಲಿ, ನಾವು ಮಾತಾಡದೇ ಇದ್ದರೆ, ನಾವು ವಿವೇಕಾನಂದರು ಹೇಳಿದ್ದಾರೆ, ಆ ಸಹಿಷ್ಣುತೆ ಅತಿ ಆದ್ರೆ ಅದೊಂದು ದೊಡ್ಡ ದೌರ್ಬಲ್ಯ. ಅಂದ್ರೆ ವಸಂತ್ ಗಿಳಿಯಾರ್ ಅವರ ಪ್ರಕಾರ ಧರ್ಮ ಅಂತ ಹೇಳಿದ್ರೆ ಅದು ಮಾನವೀಯತೆಗಿಂತ ಹೆಚ್ಚು ಅಂತ. ಸರ್, ಮಾನವೀಯತೆಯನ್ನು ಪ್ರತಿಪಾದನೆ ಮಾಡುವುದೇ ಧರ್ಮ. ನನ್ನ ಧರ್ಮ ಜಗತ್ತಿನ ಎಲ್ಲ ಧರ್ಮದವರಿಗೆ ನೆಲೆ ಕೊಟ್ಟಿರುವಂಥ ನೆಲ ಇದು ಭಾರತ. ಮಾನವೀಯತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಓಡ್ ಬಂದವ್ರನ್ನೆಲ್ಲ ಇಲ್ಲಿ ಜಾಗ ಕೊಟ್ಟು ಅವರಿಗೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಇಲ್ಲಿ ಸೌಜನ್ಯಳ ನ್ಯಾಯದ ವಿರುದ್ಧ ನಾವಿಲ್ಲ. ಅಲ್ಲ, ನೀವು ಅಂದ್ರೆ ಪೀಠಕ್ಕೆ ಮತ್ತು ಪೇಟಕ್ಕೆ ಕೊಡುವ ಆ ಒಂದು ಶ್ರದ್ಧಾ ಭಕ್ತಿಯ ಆ ಗೌರವ ಪೂಜ್ಯ ಭಾವನೆ ಬೇರೆ ಹೆಣ್ಣು ಮಕ್ಕಳಿಗಾದಂಥ ಅನ್ಯಾಯದ ವಿರುದ್ಧ ಅಷ್ಟೇ ಪ್ರಮಾಣದಲ್ಲಿ ಇದೆಯಾ? 100% ಮಾಡಬೇಕಲ್ಲ ಸರ್. ಇಲ್ಲಿ ಸೌಜನ್ಯಳಿಗೆ ಅನ್ಯಾಯ ಆಗಿದೆಯಲ್ಲ, ಸೌಜನ್ಯಳಿಗೆ ಆದ ಅನ್ಯಾಯಕ್ಕೆ ಯಾರಿಗೆ ಶಿಕ್ಷೆ ಆಗಬೇಕಿತ್ತು ಅವರನ್ನ ಶಿಕ್ಷೆಯಿಂದ ವಂಚಿತರಾಗುವ ಹಾಗೆ ಮಾಡ್ತಾ ಇರುವ ವ್ಯವಸ್ಥೆಯ ವಿರುದ್ಧ ನಾವು ಹೋರಾಟ ಮಾಡಬೇಕಲ್ವೋ? ಕರೆಕ್ಟ್. ಅದನ್ನು ನಾವು ಮಾಡಿದ್ದೀವಿ. ಈಗ ಅದು ಮುಗಿದು ಹೋದ ಪ್ರಕರಣ. ಈಗ ಕೇಸ್ ಈ ಸೌಜನ್ಯ ಪ್ರಕರಣ ಬಂದಷ್ಟು ಸೌಜನ್ಯ ಎನ್ನುವ ಗೋಡೆಯನ್ನು ಆಧಾರವಾಗಿ ಇರಿಸಿಕೊಂಡು ಇವರು ಧರ್ಮಸ್ಥಳದ ಮೇಲೆ ಕಾಲೂರಿ ಬಡಿದಾಡ್ತಾ ಇರುವಂಥದ್ದು. ಬಹುಶಃ ಎಲ್ಲರೂ ಸೌಜನ್ಯ ಹೆಸರನ್ನ ಬಳಸಿಕೊಂಡೇ ತಮ್ಮ ಬೆಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಸೌಜನ್ಯ ನೆಪ ಮಾತ್ರ, ಸೌಜನ್ಯ ನೆಪ ಮಾತ್ರ. ಇಲ್ಲಿ ಸೌಜನ್ಯಳ ಹೆಸರಲ್ಲಿ ಆಗ್ತಿರುವುದೇ ದೊಡ್ಡ ದೌರ್ಜನ್ಯ. ಇದು ನಿಮಗೆ ಗೊತ್ತಿರಲಿ, ಸೌಜನ್ಯಳ ಫೋಟೋವನ್ನು ನಿಮ್ಮ ಚಾನಲ್ನವರು ಇಲ್ಲೊಂದು ಕಪ್ಪು ಪಟ್ಟಿ ಹಾಕಿ ತೋರಿಸ್ತಾ ಇದ್ದೀರಿ. ಅದು ನಿಮ್ಮ ಸುದ್ದಿವಾಹಿನಿಗಿರುವಂಥ ಒಂದು ಘನತೆ. ಇವರ ಎಲ್ಲ ಹೋರಾಟಗಳಲ್ಲಿ ಆ ಹುಡುಗಿಯನ್ನ ಫೋಟೋ ಹಾಕ್ಕೊಂಡು ಭಿತ್ತಿಪತ್ರವಾಗಿಸಿಕೊಂಡು ಬ್ಯಾನರ್ ಹಾಕ್ಕೊಂಡು ಆ ಹುಡುಗಿಯನ್ನೇ ಇವರ ದಂಧೆ, ಇವರ ಹುಂಡಿ ತುಂಬಿಸಿಕೊಳ್ಳುವಂತಹ ದಂಧೆಯನ್ನು ಮಾಡಿಕೊಂಡ್ರು ಸರ್. ಮನೆಯವರ ಬುದ್ಧಿಯನ್ನು ಭ್ರಮಣೆಗೊಳಿಸಿ ಅವರಿಗೆ ಸುಳ್ಳೆ ಫೀಡ್ ಮಾಡಿ ಸೌಜನ್ಯ ಸತ್ತ 24 ಗಂಟೆಯಿಂದಲೇ ಈ ಪ್ರೊಪಗಂಡ ಸ್ಟಾರ್ಟ್ ಮಾಡಿದ್ದಾರೆ. ಸೋಮನಾಥ್ ನಾಯಕ್ ಮೇಲೆ ಆ ಸಂದರ್ಭದಲ್ಲೇ ಪಿಟಿಷನ್ ದಾಖಲಾಗಿತ್ತು. ಮಹೇಶ್ ಶೆಟ್ಟಿ ತನ್ನ ಶತ್ರುತ್ವವನ್ನು, ಆ ಫೈಟನ್ನು ಮಾಡಲಿಕ್ಕೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಳ್ಳಿಕ್ಕೆ ಈ ಹೆಣ್ಣು ಮಗುವಿನ ಸಾವನ್ನು ಬಳಸ್ಕೊಂಡಿರುವಂಥದ್ದು. ಇಡೀ ಹೋರಾಟದ ಯಾದಿಯನ್ನು ನೋಡಿದರೆ ನಾವು ಈಗ ಇಲ್ಲಿಗೆ ಬಂದು ನಿಂತಾಗ
ಜನರಿಗೆ ಸತ್ಯ ಏನಂತ ಅರ್ಥ ಆಗಿದೆ. ಇನ್ನು ಅದರ ಬಗ್ಗೆ ಮಾತಾಡಿ ಮಾತಾಡಿ ಏನ್ ಮಾತಾಡಿ ಗೊತ್ತಾಗಿದೆ ಜನರಿಗೆ ಸತ್ಯ ಏನು ಅಂತ ಗೊತ್ತಾಗಿದೆ ನಿಮ್ಮ ಪ್ರಕಾರ? ಒಂದು ಷಡ್ಯಂತ್ರ ಅಂತ ಗೊತ್ತಾಗಿದೆ. ಸೌಜನ್ಯಳಿಗೆ ನ್ಯಾಯ ಸಿಗ್ಲಿಕ್ಕೆ ಇವ್ರು ಬಿಡ್ಲಿಲ್ಲ ಅಂತ ಗೊತ್ತಾಗಿದೆ. ಯಾರನ್ನ ಯಾರು ಬಿಡಿಸ್ಕೊಂಡು ಬಂದ್ರು ಅನ್ನೋದು ಸತ್ಯ ಜನರಿಗೆ ಅರ್ಥ ಆಗಿದೆ ಸರ್. ಹಾಗಿದ್ರೆ ಎಲ್ಲರೂ ಈಗ ಅಲ್ಲ, ಪಿತೂರಿ ಮಾಡದಂತವ್ರು ಎಲ್ಲಿರ್ಬೇಕಿತ್ತು ಸರ್? ಸರ್ ಅದು ನ್ಯಾಯಾಲಯ ಪಿತೂರಿ ಮಾಡದಂತವ್ರು ಎಲ್ಲಿರ್ಬೇಕಿತ್ತು? ಇದ್ದಾರಾ? ಇಲ್ಲ. ನಮ್ಗೆ ಗೊತ್ತಾಗಿದೆ ಹಂಗಿಂಗ್ ಇರ್ಬೇಕು ಅಂತ ನಮ್ಮ ಹೈಪೋಥಿಸಿಸ್ ಅಥವಾ ನಾವೇನು ಇಮ್ಯಾಜಿನ್ ಮಾಡ್ಕೊಳ್ತೀವಿ, ಕಲ್ಪನೆ ಮಾಡ್ಕೊಳ್ತೀವಿ, ಅದೇ ಸತ್ಯ ಸರ್. ಕಾಯ್ಬೇಕು ನಾವೀಗ. ನಮ್ಮ ಒತ್ತಾಯ ಕೂಡ ಇದೆ. ಇಲ್ಲಿಯ ತನಕ ಏನು ಬಹಳ ಬಿಡುಬೀಸಾಗಿ ಮಾತಾಡ್ತಿದ್ದಂತಹ ನಮ್ಮ ಗೃಹ ಸಚಿವರಾಗಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಆ ಫೈಲ್ ಸಿಗುತ್ತೆ. ಈಗ ಒಬ್ಬ ಗೃಹ ಸಚಿವರಾದಾಗ ಅವರಿಗೆ ಎಲ್ಲ ರಿಪೋರ್ಟ್ಗಳು ಅವರ ಟೇಬಲಿಗೆ ಬಂದಿರ್ತದೆ. ಈಗ ಅವರಿಗೆ ಆ ಪೊಸಿಷನ್ ಅಲ್ಲಿ ಇದ್ದಾರೆ. ಅವರು ಪರಿಶೀಲನೆ ನಡೆಸಲಿ. ಅಲ್ಲ ಬಿಡಿ, ಅದು ಈಗ ತಕ್ಷಣದ ಕೇಸ್ ಅಂತಲ್ಲ. ನೀವು ಹೇಳ್ತಾ ಇರೋ ಸರಿ, ಒಪ್ಕೊಳ್ತೀನಿ. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಆ ಕೆಲಸ ಮಾಡಿಲ್ಲ ಅಂತ ನಿಮ್ಮ ಪ್ರಕಾರ? ಪರಮೇಶ್ವರ್ ಅವರು ಮಾಡಿದ್ದಾರೆ. ಇದನ್ನ ಏನಾಗಿದೆ ಸರ್, ಈಗ ಕೋರ್ಟ್ ಅಲ್ಲಿ ಇರುವ ಸಂದರ್ಭದಲ್ಲಿ ಬುರುಡೆ ಗ್ಯಾಂಗಿನ ಪ್ರಕರಣವೇ ಈಗ SIT, ಆ ಕಾರಣಕ್ಕೆ SIT ಮಾಡಿರೋದೇ ಹೊರತು ಸೌಜನ್ಯ ಪ್ರಕರಣಕ್ಕೆ SIT ಮಾಡಿರೋದಲ್ಲ. ಕರೆಕ್ಟ್.